ಸತ್ಯ ಸತ್ಯ. ಅಶೋಕಂದ, ನೀನೆಂಥ ಪ್ರತಿಜ್ಞೆ ಮಾಡುತ್ತಿರುವೆ? ಇದರಿಂದ ಎಂತ ಅನಾಹುತವಾಗುವುದೆಂದು ನಿನಗೆ ಗೊತ್ತೇ? ಸಮಾಧಾನವನ್ನು ಮಾತು. ನೀನು ಆತಂಕ ಪಡಬೇಕಾದ ಕಾರಣವೇ ಇಲ್ಲ. ತಂದೆಯ ವಧೆ ಮಾಡಿದವನನ್ನು ವಧೆ ಮಾಡದ ಮಗ ಇದ್ದರೇನು ಇಲ್ಲದಿದ್ದರೇನು, ಅಂತಹ ಮಗನಿಗೆ ರೌರವ ನರಕ ಪ್ರಾಪ್ತಿಯಾಗುತ್ತದೆ. ನೀ ವಿಷ ಶಸ್ತ್ರಗಳಿಂದ ಕೊಲ್ಲುವವರು, ಹೆಣ್ಣು ಹೊನ್ನು ಮಣ್ಣುಗಳನ್ನ ಅಪಹರಿಸುವವರು, ತಂದೆ ತಾಯಿ ಬಂಧುಗಳನ್ನ ಹಿಂಸಿಸುವವರು, ಉಪಕಾರಕ್ಕೆ ಅಪಕಾರ ಮಾಡುವವರು, ನಿಂದಿಸುವವರು, ಕೆಟ್ಟ ಮಾತುಗಳನ್ನಾಡುವವರು, ಇಂತಹ 11 ಬಗೆಯ ಮಹಾಪಾಪಿಗಳು ವದಾರ್ಹರು. ಆ ಕಾರ್ತವೀರ್ಯಾರ್ಜುನ ನಮ್ಮ ತಂದೆಯನ್ನು ಕೊಂದು ಬ್ರಹ್ಮ ಹತ್ಯೆಯ ಮಹಾಪಾಪವನ್ನು ಮಾಡಿದ್ದಾನೆ. ಅಂತಹವನನ್ನು ಬದುಕಲು ಬಿಡುವುದೇ ಇಲ್ಲ ಮಾತೆ, ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಪರಶುರಾಮ, ಶಿಷ್ಯರೇ, ಪರಶುರಾಮ ಅತ್ಯಂತ ದುಃಖದಿಂದ ತನ್ನ ತಂದೆ ತಾಯಿಗಳ ಸಂಸ್ಕಾರವನ್ನು ನೆರವೇರಿಸಿದ. ಈಗ ಅವನಿಗೆ ಉಳಿದದ್ದು ಒಂದೇ ಒಂದು, ತಾನು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವುದು, ತನ್ನ ತಂದೆಯ ಕ್ರೂರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದು. ತನ್ನ ತಂದೆಯ ಸಾವಿಗೆ ಕಾರಣನಾದ ರಾಜ ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡುವುದಲ್ಲವೇ ಗುರುಗಳೇ? ಹೌದು, ಆದರೆ ಅವನಿಗೆ ಈಗ ಕೇವಲ ಕಾರ್ತವೀರ್ಯಾರ್ಜುನನ ಮೇಲೆ ಮಾತ್ರವಲ್ಲ, ಇಡೀ ಕ್ಷತ್ರಿಯರ ಮೇಲೆ ರೋಷದಿಂದ ಕುದಿಯುತ್ತಿದ್ದ. ಅದಕ್ಕಾಗಿ ಇಡೀ ಭೂಮಂಡಲವನ್ನೆಲ್ಲ ಸುತ್ತಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಬೇಕೆಂದು ನಿರ್ಧರಿಸಿದ. ಗುರುದೇವ, ಪರಶುರಾಮ ಜನ್ಮತಃ ಸಾತ್ವಿಕನಾಗಿರಬೇಕಲ್ಲವೇ? ಆದರೂ ಕ್ಷತ್ರಿಯರ ಮೇಲೆ ಸೇಡು ತೀರಿಸಿಕೊಳ್ಳುವ ಈ ಕ್ರೋಧಾವೇಶಿಗಳಿಗೆ ಕಾರಣವೇನು? ನಿನ್ನ ಮಾತಿನಲ್ಲಿ ಸತ್ಯವಿದೆ. ಬ್ರಾಹ್ಮಣರು ದಾನ, ದಯೆ, ತಪಸ್ಸುಗಳಿಂದ ಬ್ರಹ್ಮಜ್ಞರಾಗಿ ಸಾಮಾನ್ಯವಾಗಿ ಸಾತ್ವಿಕ ಪ್ರವೃತ್ತಿಯನ್ನೇ ಹೊಂದಿರುತ್ತಾರೆ. ಆದರೆ ಅವರು ಕೂಡ ಕೋಪ ತಾಪಗಳಿಂದ ಹೊರತಾದವರಲ್ಲ. ಅಗತ್ಯ ಬಿದ್ದಾಗ, ಅಧರ್ಮ ಅನ್ಯಾಯ ಮಿತಿ ಮೀರಿದಾಗ ಅದನ್ನು ಸಹಿಸಿಕೊಳ್ಳಲಾಗದೆ ತಮ್ಮ ತಪಶಕ್ತಿಯಿಂದ ಅದರ ವಿರುದ್ಧ ಹೋರಾಡಲು ಮುಂದಾದ ನಿದರ್ಶನಗಳೂ ಇವೆ. ತಮ್ಮನ್ನು ಕಾಡುವ ದೇವತೆಗಳಾಗಲಿ ಅಸುರರಾಗಲಿ ಅವರಿಗೆ ಭಯಂಕರವಾದ ಶಾಪವನ್ನು ನೀಡಿದ ಉದಾಹರಣೆಗಳೂ ಇವೆ. ಅಷ್ಟೇ ಏಕೆ, ಪರಶುರಾಮನ ತಂದೆ ಜಮದಗ್ನಿ ತಾನೇ ಬ್ರಹ್ಮಜ್ಞನಾದರೂ ಅನ್ಯಾಯ ಮಾಡಿದ ಕಾರ್ತವೀರ್ಯಾರ್ಜುನನ ವಿರುದ್ಧ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡಿದ್ದು ಈಗ ನಿಮಗೆ ತಿಳಿದಿಲ್ಲವೇ? ಹೌದು ಗುರುದೇವ, ತಂದೆ ಹೋರಾಡಿ ಮಾಡಿದ. ಅದೇ ಶತ್ರುವಿನ ಎದುರು ಮಗ ಹೋರಾಡಲು ಮುಂದಾಗಿರುವುದು ಸಹಜವೇ ಆಗಿದೆ. ಯಾರೂ ಅದನ್ನು ಅನ್ಯಾಯವೆಂದು ಹೇಳಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ನೀವು ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಬೇರೊಂದು ವಿಚಾರವೂ ಇದೆ. ಪರಶುರಾಮ ಕ್ಷತ್ರಿಯರ ವಿರುದ್ಧ ಯುದ್ಧ ಮಾಡುತ್ತಾನೆಂದರೆ ಆ ಕಾಲದ ಎಲ್ಲ ರಾಜರ ವಿರುದ್ಧ ಎಂದು ತಿಳಿಯಬೇಕಾಗಿದೆ. ಆ ಯುದ್ಧ ಅಹಂಕಾರದ ವಿರುದ್ಧ, ದರ್ಪದ ವಿರುದ್ಧ, ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ ಎಂದು ತಿಳಿಯಬೇಕು. ಗುರುದೇವ, ಪರಶುರಾಮ ಆ ಕಾರ್ತವೀರನನ್ನು ಎದುರಿಸಿದಾಗ ಏನು ಸಂಭವಿಸಿತು? ಅವನಿಗೇನಾದರೂ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಪಟ್ಟ? ಗುರುದೇವ, ಪರಶುರಾಮ ಆ ಕಾರ್ತವೀರನನ್ನು ಎದುರಿಸಿದಾಗ ಏನು ಸಂಭವಿಸಿತು? ಅವನಿಗೇನಾದರೂ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಪಟ್ಟ? ಹಾಗೇನಾದರೂ ಆಗಿದ್ದರೆ ಅವನು ಪರಶುರಾಮನಿಗೆ ಶರಣಾಗಿ